ಎಂತ ಸುಸಂದರ್ಭ ಅಂದ್ರೆ ಡಿ.ವಿ.ಜಿ. ಬಳಗ ಅವರ ಮೊಮ್ಮಗನಿಗೇನೆ ಡಿ.ವಿ.ಜಿ. ಪ್ರಶಸ್ತಿಯನ್ನ ಕೊಡ್ತಾ ಇರುವಂತದ್ದು. ಗುಂಡಪ್ಪನವ್ರು ಬದುಕಿದ್ದಿದ್ರೆ ಏನಂತ ಇದ್ರು, ಇದಕ್ಕೆ ಯಾಕೋ ಇದೆಲ್ಲ. ಡಿ.ವಿ.ಜಿ. ಅವರ ಅಭಿಮಾನಿಗಳು, ಕಗ್ಗದ ಅಭಿಮಾನಿಗಳು ಜಗತ್ತಿನ ಮೂಲೆ ಮೂಲೆಯಲ್ಲಿದ್ದಾರೆ. ಡಿ.ವಿ. ಗುಂಡಪ್ಪನವರೇ ಮಾಡಿದ್ದಿದ್ರೆ ಇಂಗ್ಲಿಷ್ ಅಂತ, ಆವಾಗ ಅವರ ರಿವರ್ಸ್ ಟ್ರಾನ್ಸ್ಲೇಷನ್ ಸಫಲವಾಗ್ತಿತ್ತು. ಘನ ತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದು ಇನ್ನೊಂದನು ಎಲ್ಲವನ್ನು ನೀಡುತ್ತಾ ಅದರ ಅನುಸಂಧಿಯಲ್ಲಿ ಜೀವ ಭಾರವನ ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಹುಲ್ಲಾಗು ಬೆಟ್ಟದಡಿ ಬದುಕು ಜಟಗ ಬಂಡಿ. ಅವರ ಮೊಮ್ಮಗನಾಗಿ ಅವ್ರನ್ನ ಹತ್ರದಿಂದ ನೋಡಿದವರಾಗಿ ಮೊದಲಿಗೆ ನಾನು ಹೇಳೋದಾದ್ರೆ ಡಿ.ವಿ.ಜಿ. ಅವರ ಕಗ್ಗಗಳನ್ನ ನೀವು ಆರಂಭದಲ್ಲಿ ಯಾವಾಗ ಅದನ್ನ ಗಮನಿಸೋದಿಕ್ ಶುರು ಮಾಡಿದ್ರಿ? ಯಾವಾಗ ನಿಮಗೆ ಅದರ ಅನುಭವ ಆಗೋದಿಕ್ ಶುರು ಆಯ್ತು? ಮೊದಲು ಅನುಭವ ಆಗಿ ಶುರುವಾಗಿದ್ದು ಮಿಡ್ 70s. ಅವರು 1975 ತೀರ್ಕೊಂಡ್ರು. ಯಾವಾಗಲೂ ಜನ ಅದರ ಮೇಲೆ ತುಂಬ ಅಭಿಮಾನ ಇಟ್ಕೊಂಡು ಅದನ್ನು ಪ್ರಸಿದ್ಧ ಮಾಡಿದ್ದಾರೆ. ಹಾಗಾಗಿ ನನಗೂ ಅದನ್ನು ಓದಬೇಕು ಅನ್ನಿಸ್ತು. ಒಂದು ಸರ್ತಿ ಕೂತ್ಕೊಂಡು ಓದಲಿಲ್ಲ, ಕಂತಾಗಿ ಓದಿದೆ, ಸ್ಪ್ರೆಡ್ ಓವರ್ ಸೆವರಲ್ ಇಯರ್ಸ್. ಮೊದಲನೇ ಸಾರಿ ಓದಿದಾಗ ಒಂದು 10% ಅರ್ಥ ಆಗಿರ್ಬೋದು. ಪದೇ ಪದೇ ಓದಿ ಸ್ವಲ್ಪ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಬಂತು. ಅದಾದಮೇಲೆ ಸ್ವಲ್ಪ ವರ್ಷಕ್ಕೆ ನಾನು ರಿಟೈರ್ ಆಗೋ ಸಮಯಕ್ಕೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡ ಅಲ್ಲದೇ ಇರೋರಿಗೂ ಅದರ ಅವೇರ್ನೆಸ್ ಬರಲಿ, ಅದನ್ನು ಎಂಜಾಯ್ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಅದನ್ನು ತರ್ಜುಮೆ ಮಾಡಿದೆ. ಈಗ ಎಂಥ ಸುಸಂದರ್ಭ ಅಂದರೆ ಡಿ.ವಿ.ಜಿ. ಬಳಗ ಅವರ ಮೊಮ್ಮಗನಿಗೇನೆ ಡಿ.ವಿ.ಜಿ. ಪ್ರಶಸ್ತಿಯನ್ನು ಕೊಡ್ತಾ ಇರುವಂಥದ್ದು. ಅದು ನೀವು ಏನು ಜೀವನ ಧರ್ಮ ಯೋಗ ಇರ್ಬೋದು, ಆ ಮಂಕುತಿಮ್ಮನ ಕಗ್ಗ ಇಂಥದ್ದನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ತಗೊಳ್ಳೋದಿದೆಯಲ್ಲ, ಅದೊಂದು ದೊಡ್ಡ ಸವಾಲಿನ ಕೆಲಸ. ಅದನ್ನು ತಲುಪಿಸೋದು, ಅದನ್ನು ಟ್ರಾನ್ಸ್ಲೇಟ್ ಓದಿ ಅರ್ಥ ಮಾಡ್ಕೋತೀನಿ ಅಂದ್ಕೊಳ್ಳೋದೇ ದೊಡ್ಡ ಒಂದು ಚಾಲೆಂಜು. ಅಂಥದ್ರಲ್ಲಿ ಅದಕ್ಕೊಂದು ನ್ಯಾಯ ಕೊಡೋದಿದೆಯಲ್ಲ, ಅದನ್ನು ತಾವು ತಗೊಂಡಿದ್ದಂಥ ಒಂದು ನಿರ್ಧಾರ, ಅದು ಹೇಗೆ ಧೈರ್ಯ ಮಾಡಿದ್ರಿ, ಯಾವಾಗ ಅದಕ್ಕೆ ಮನಸ್ಸು ಮಾಡಿದ್ರಿ ಅಂತ? ನಾನು ಅದಕ್ಕೆ ನ್ಯಾಯ ಕೊಟ್ಟನೋ ಇಲ್ವೋ ಗೊತ್ತಿಲ್ಲ, ಕೊಟ್ಟಿದ್ದೀನಿ ಅಂತ ನನ್ನ ಬಿಲೀಫು. ವಿಪರೀತವಾಗಿ ಕಷ್ಟವಾದ ಗ್ರಂಥ ಅದು. ಅದರಲ್ಲಿ ಕನ್ನಡ ಅರ್ಥ ಮಾಡ್ಕೊಳ್ಳೋದು ಒಂದು. ಎರಡನೇದು ಅದ್ರ ಹಿಂದೆ ಏನು ಫಿಲಾಸಫಿ ಇದೆ, ಅದು ಯಾವುದಕ್ಕೆ ರೆಫರ್ ಆಗುತ್ತೆ, ಅದನ್ನು ಸೂಕ್ತವಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಕಷ್ಟವಾದ್ದು. ಎರಡನೇದು ಕಷ್ಟವಾದ ಪಾಯಿಂಟ್ ಏನು ಅಂದರೆ, ಬಹಳ ಜನ ಆಗಲೇ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಎಲ್ಲ ಪಂಡಿತರು, ಸ್ಕಾಲರ್ಸು, ಕನ್ನಡ ಓದೋರು, ಪಾರಂಗತರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆದ್ದರಿಂದ ನಾನು ಇವಾಗ ಟ್ರಾನ್ಸ್ಲೇಟ್ ಮಾಡೋದು ಅಸಂಗತ ಅಂತ ಒಂದು ಭಯ ಇತ್ತು. ಎರಡನೇದು, ಗುಂಡಪ್ಪನವ್ರು ಬದುಕಿದ್ದಿದ್ರೆ ಏನಂತ ಇದ್ರು, ಇದಕ್ಕೆ ಯಾಕೋ ಇದೆಲ್ಲ ನೀನೇನು ಅಂತ ಅಂದಿರೋರು ಏನೋ ಅನ್ನೋ ಒಂದು ಭಯ. ಆದರೂ ಒಂದು ಚಾಲೆಂಜಾಗಿ ತಗೊಂಡು ಟ್ರಾನ್ಸ್ಲೇಟ್ ಮಾಡಿದೆ. ಐ ಹೋಪ್ ಇಟ್ ಈಸ್ ರಿಸೀವ್ಡ್ ವೆಲ್. ಅದನ್ನು ಟ್ರಾನ್ಸ್ಲೇಟ್ ಮಾಡಿದ ನಂತರ ಮೊದಲಿಗೆ ಅದನ್ನು ನಿಮಗೆ ಓದಿ ರೆಸ್ಪಾನ್ಸ್ ಮಾಡಿದವ್ರು ಯಾರು? ಮೊದಲಿಗೆ ಯಾರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು? 90% ನಾನೇ ಸ್ವಂತಹ ಮಾಡಿಕೊಂಡೆ. ಬೇಕಾದಷ್ಟು ಕೈಪಿಡಿಗಳಿದೆ. D.R. ವೆಂಕಟರಮಣನ್ ಅವರ ಕನ್ನಡ ಕಗ್ಗಕ್ಕೊಂದು ಕೈಪಿಡಿ ಅಂತಿದೆ, ಅದು ಬಹಳ ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ. ಇನ್ನೂ ಬೇಕಾದಷ್ಟು ಚೆನ್ನಾಗಿದೆ. ಲಕ್ಷ್ಮೀನಾರಾಯಣ್ ಭಟ್ರದಿದೆ, ಶ್ರೀಕಾಂತದಿದೆ, ಇವರೆಲ್ಲ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದು ನಿಧಾನವಾಗಿ ಕೂತ್ಕೊಂಡು ಓದಿದರೆ ಟಿಪ್ಪಣಿ ಜೊತೆ ಅರ್ಧಂಬರ್ಧ ಅರ್ಥ ಆಗುತ್ತೆ. ಅದು ಒಂದು ಸರ್ತಿಗೆ ಅರ್ಥ ಆಗೋ ಪದ್ಯಗಳಲ್ಲ, ತಿರ್ಗಾ ನೋಡಿ ಕೂಲಂಕಷವಾಗಿ ಅನಲೈಸ್ ಮಾಡಿಕೊಂಡು ಅರ್ಥ ಮಾಡ್ಕೋಬೇಕಂತ. ಅದರಿಂದ ಟೈಮ್ ಆಯಿತು, ಬಟ್ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಈಗ ಅಂದರೆ ಈ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನಲ್ಲಿ ನಿಮ್ಮ ಪುಸ್ತಕ ಹೊರಗೆ ಬಂದು ಹೇಗೆ ತಲುಪಿಸೋದಕ್ಕೆ ಹೇಗೆ ಅದು ಹೋಗ್ತಾ ಇದೆ, ಜನರಿಗೆ ಹೇಗೆ ರೀಚ್ ಆಗ್ತಾ ಇದೆ, ಎಲ್ಲಿಗೆ ರೀಚ್ ಆಗ್ತಾ ಇದೆ? ಯಾಕೆಂದರೆ ಡಿ.ವಿ.ಜಿ. ಅವರ ಅಭಿಮಾನಿಗಳು, ಕಗ್ಗದ ಅಭಿಮಾನಿಗಳು ಜಗತ್ತಿನ ಮೂಲೆ ಮೂಲೆಯಲ್ಲಿದ್ದಾರೆ. ಹಾಗಾಗಿ ಅದು ಜನರಿಗೆ ರೀಚ್ ಆಗೋದಕ್ಕೆ ಕೂಡ ವ್ಯವಸ್ಥೆ ಆಗಿದೆಯಾ, ಹೇಗೆ? ಆ ವಿಚಾರದಲ್ಲಿ ಮಾರ್ಕೆಟಿಂಗ್ ಚೆನ್ನಾಗಿ ನಾನೇ ಸ್ವಂತ ಪ್ರಯತ್ನದಿಂದ ಏನು ಮಾಡಲಿಲ್ಲ. ಅದಾಗದೇ ಎಷ್ಟು ಜನಕ್ಕೆ ಹೋಗುತ್ತೋ ಹೋಗಿದೆ. ಎರಡನೇದು, ಸ್ವಲ್ಪ ಈ ಫಂಕ್ಷನ್ಸ್ ದಿನ ಅಲ್ಲಿ ಇಲ್ಲಿ ಇಟ್ಟರೆ ಹಲವಾರು ಜನ ಕೊಂಡ್ಕೋತಾ ಇದ್ದರು.
ನಾನೇ ಅದನ್ನು ಯಾರು ಓದ್ತಾರೆ, ಅದರ ಅಭಿಲಾಷೆ ಯಾರಿಗಿದೆ ಅಂತ ನಾನೇ ಕಳಿಸ್ದೆ ಫಿಸಿಕಲ್ಲಾಗಿ. ಆದ್ದರಿಂದ ಕಮರ್ಷಿಯಲ್ ಮಾರ್ಕೆಟಿಂಗ್ ಅಂತ ಮಾಡಿಲ್ಲ. ಅದು ಮಾಡೋದಕ್ಕೆ ನನಗೆ ಐ ಡೋಂಟ್ ಹ್ಯಾವ್ ದಿ ಎಬಿಲಿಟಿ ಟು ಡೂ ಇಟ್. ಸೊ ಕೊಂಡ್ಕೊಂಡವ್ರು ಓದ್ತಾರೆ, ಸಂತೋಷ ಪಡ್ತಾರೆ. ಆ್ಯಂಡ್ ಅದೇನು ಹಣಕಾಸಿಗೆ ಮಾಡಿದ ಟ್ರಾನ್ಸ್ಲೇಷನ್ ಅಲ್ಲ. ಅದರಿಂದ ಎಷ್ಟು ಜನ ಕೊಂಡ್ಕೊಂಡ್ರೆ ಅಷ್ಟು ಸಂತೋಷ. ಹೌದು, ಅಲ್ಲ ಅಂದರೆ ಅದು ಹಣಕಾಸಿಂದಲ್ಲ, ಬಟ್ ತಲುಪಬೇಕು ಅನ್ನೋದು ಬಹಳಷ್ಟು ಜನರಿಗೆ. ಕನ್ನಡದಲ್ಲಿ ಮಾತ್ರ ಓದ್ಕೊಂಡ್ರೆ ಆಗೋದು, ಯಾಕಂದರೆ ಅದು ಯೂನಿವರ್ಸಲ್ ಟ್ರುತ್ತು. ಅದು ಎಲ್ಲ ಅಂದರೆ ಜೀವನದ ಅತ್ಯಂತ ರಸಮಯವಾದಂಥ ಅನುಭವ. ಈಗ ಒಂದು ಕಗ್ಗವನ್ನು, ನನಗಿಷ್ಟ ಆದ ಒಂದಷ್ಟು ಕಗ್ಗಗಳಿದ್ದಾವೆ. ಒಂದನ್ನು ಹೇಳೋದಾದರೆ, ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು, ಹಳೆ ಯುಕ್ತಿ ಹೊಸ ತತ್ವದಡುಗೂಡೆ ಧರ್ಮ, ಋಷಿವಾಕ್ಯದೊಡೆ ಕಲೆ ವಿಜ್ಞಾನ ಮೇಳವಿಸೆ, ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಹೌದು, ಎಂಥ ಅದ್ಭುತವಾದಂಥ ಇದನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂದರೆ ಹೇಗಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ನಮಗಿರುತ್ತೆ. ನಿಜವಾಗ್ಲೂ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಇಂಗ್ಲೀಷ್ ಬರಹಕ್ಕಿಂತ ಜಾಸ್ತಿ ಮುಖ್ಯವಾದದ್ದು ಹೊಸ ಬೇರು, ಹೊಸ ಹೂವು, ಹಳೆ ಬೇರು, ಅದಕ್ಕೆ ಸಿಗ್ನಿಫಿಕೆನ್ಸ್ ಏನು ಅಂತ ಗೊತ್ತಾದರೆ ಸಾಕು. ಯಾರು ಬೇಕಾದರೂ ಟ್ರಾನ್ಸ್ಲೇಟ್ ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು. ಬಟ್ ಅದಕ್ಕೆ ಮುಂಚೆ ಬೇಕಾದದ್ದು ಫೌಂಡೇಶನ್ನು ಹೊಸ ಚಿಗುರು, ಹಳೆ ಬೇರು, ಅದಕ್ಕೆ ಅರ್ಥ ಏನು ಅಂತ. ಸುಮ್ಮನೆ ಒಂದು ಮರ ನೋಡಿಬಿಟ್ಟು ಲೈಟ್ ಹಸಿರು ಚಿಗುರಿದೆ, ಇನ್ನೊಂದು ಕೆಳಗಡೆ ಬೇರಿದೆ ಅಂದರೆ ಸಾಲದು. ಹೊಸ ಚಿಗುರು ಜೀವನಕ್ಕೆ ಸಂಬಂಧಪಟ್ಟ ನ್ಯೂನೆಸ್, ಅದೇ ಜೀವನ. ಹೊಸದಾಗ್ತಾ ಇರೋದೇ ಜೀವನ. ಆದರೆ ಅದು ಯಾವುದ್ರ ಮೇಲೆ ಬುನಾದಿಯಾಗಿದೆ ಅಂತ ತಿಳ್ಕೊಬೇಕಾದ್ದು ಅದು ಬೇರು. ಹೀಗೆ ಅನಲೈಸ್ ಮಾಡ್ಕೊಂಡು ಹೋಗಬೇಕು ಒಂದೊಂದು ಸ್ಟ್ಯಾನ್ಸಾನು. ಇಂಗ್ಲೀಷ್ನಲ್ಲಿ ಯಾರು ಬೇಕಾದರೂ ಬರೀತಾರೆ. ಯಾರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಇಷ್ಟ ಇದೆಯೋ ಅಂಥವ್ರು ಡೆಫಿನೆಟಾಗಿ ಬರಿಬೋದು. ನನಗಿಂತ ಡೆಫಿನೆಟಾಗಿ ಚೆನ್ನಾಗೂ ಬರಿಬೋದು, ಅದರಲ್ಲಿ ಡೌಟೇ ಇಲ್ಲ. ಅದೇ ಬಹುಶಃ ಅಂದರೆ ಭಾಷಾಂತರಕ್ಕಿಂತ ಭಾವಾಂತರ ಅದನ್ನು ಆ ಪ್ರಯತ್ನದಲ್ಲಿ ಅದು ಖುಷಿ ಕೊಡುತ್ತೆ. ಭಾಷಾಂತರ ಭಾವಾಂತರ ಎರಡರ ಸಮ್ಮಿಳನ ಒಂದು ಟ್ರಾನ್ಸ್ಲೇಷನ್. ಅದು ಯೂನಿಡೈರೆಕ್ಷನಲ್ ಅಂತಾರೆ. ಇವಾಗ ನಾನು ಬರೆದಿರೋ ಇಂಗ್ಲೀಷ್ ಟ್ರಾನ್ಸ್ಲೇಷನನ್ನು ವಾಪಸ್ ಯಾರಾದರೂ ಕನ್ನಡಕ್ಕೆ ವಾಪಸ್ ಟ್ರಾನ್ಸ್ಲೇಟ್ ಮಾಡಿದರೆ ಕಗ್ಗ ಬರುತ್ತೆ? ಬರಲ್ಲ. ಡಿ ವಿ ಗುಂಡಪ್ಪನವರೇ ಮಾಡಿದ್ದಿದ್ರೆ ಇಂಗ್ಲೀಷ್ ಅಂತ, ಆವಾಗ ಅವರ ರಿವರ್ಸ್ ಟ್ರಾನ್ಸ್ಲೇಷನ್ ಸಫಲವಾಗ್ತಿತ್ತು. ಇಲ್ದಿದ್ರೆ ಯಾವ ಟ್ರಾನ್ಸ್ಲೇಷನ್ನು ಆಗಲಿ. ಡಿ ವಿ ಜಿಯವ್ರ ಮ್ಯಾಕ್ಬೆತ್ ಇದೆ, ಕಗ್ಗಕ್ಕಿಂತ ದೊಡ್ಡದು ಅದು ಕೊಡುಗೆ ಗುಂಡಪ್ಪನವ್ರದ್ದು ಕನ್ನಡಕ್ಕೆ. ದಟ್ ಟ್ರಾನ್ಸ್ಲೇಷನ್ ಈಸ್ ಆಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಅದನ್ನು ಕನ್ನಡದ ಮ್ಯಾಕ್ಬೆತ್ನ ಇಂಗ್ಲೀಷಿಗೆ ಮಾಡಿದ್ರೆ ಶೇಕ್ಸ್ಪಿಯರ್ ಆಗತ್ತೆ? ಆಗೋದಿಲ್ಲ. ಆ ವೈಶಿಷ್ಟ್ಯ ಒಬ್ಬೊಬ್ಬ ಟ್ರಾನ್ಸ್ಲೇಷನ್ನು ಒಬ್ಬೊಬ್ಬ ಆಥರ್ದು. ನನಗೆ ಆದಷ್ಟು ಮಾಡಿದ್ದೀನಿ ಅಷ್ಟೇ. ಬಿಯಾಂಡ್ ದಟ್ ಏನೂ ಹೇಳೋಕ್ಕಾಗಲ್ಲ. ನನ್ನ ತುಂಬ ಫೇವ್ರೇಟ್ ಅಂದರೆ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದು ಇನ್ನೊಂದನು, ಎಲ್ಲವನ್ನು ನೀಡುತ್ತಾ ಅದರ ಅನುಸಂಧಿಯಲ್ಲಿ ಜೀವಭಾರವನ ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಹೌದು, ಇಂಥದ್ದು ನನ್ನ ಒಂದು ಫೇವ್ರೇಟ್ ಅಂದರೆ ಇಂಥದ್ದೊಂದು 10 ಫೇವ್ರೇಟ್ ಇದೆ. ಬಟ್ ಯಾವುದು ನೆನಪಾಗುವಂಥ ಒಂದು 3-4 ಏನು, ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು, ಯಪ್ಪ ಏನು ಕೊಟ್ಟಿದ್ದಾರಪ್ಪ ಅನ್ಸ್ಬಿಡುತ್ತೆ. ತಮ್ಗೆ ಯಾವುದು ತುಂಬ 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 ಕಾಡೋ ಒಂದು ಈ ಕಾಮನ್ನಾಗಿ ಹೇಳ್ತಾರಲ್ಲ, ಹುಲ್ಲಾಗು ಬೆಟ್ಟದಡಿ ಬದುಕು ಜಟಗ ಬಂಡಿ, ಇವೆಲ್ಲ ಆಲ್ ರೈಟ್. ಅದನ್ನೇನು ನಾನು ಕಡಿಮೆ ಅಂತ ಹೇಳ್ತಾ ಇಲ್ಲ. ನನಗೆ ಮನಸ್ಸಿಗೆ ತಟ್ಟಿರೋ ಪದ್ಯ ಒಂದೇ ಒಂದು, ಎರಡು ಮೂರು. ಮೊದಲನೇದು ಅದರಲ್ಲಿ ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂ ಬಾಳು, ಅದೊಂದು ಪದ್ಯ ಇದೆಯಲ್ಲ, ದಟ್ ಈಸ್ ದಿ ಗ್ರೇಟೆಸ್ಟ್. ಆ ಮನಸ್ಸಿಗೆ ಒಂದು ವಿಸ್ತಾರ, ಒಂದು ವಿಕಾಸ ಬಂದರೆ ಮನುಷ್ಯ, ಅವನು ಟ್ರಾನ್ಸ್ಲೇಟರ್ ಆಗಲಿ, ಡಿ ವಿ ಗುಂಡಪ್ಪ ಆಗಲಿ, ಪೇಪರ್ನಲ್ಲಿ ಕೆಲಸ ಮಾಡಲಿ, ಇಂಜಿನಿಯರ್ ಆಗಲಿ, ಅವನು ಧನ್ಯ. ಅವನು ಆ ವಿಸ್ತಾರ, ಅದಕ್ಕೆ ಗೀತೆಯಲ್ಲಿ ಆತ್ಮೋಪನ್ಯ ಅಂತಾರೆ. ಟು ಸಿ ಯುವರ್ ಸೆಲ್ಫ್ embodied in the others. You are part of the universal consciousness. That is what that poem says. ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂ ಬಾಳು, ಕತ್ತಲೆ ಮೊಡಕು ಮೂಲೆಗಳ ಸೇರದಿರು. ಅದಕ್ಕೆ ನೆಕ್ಸ್ಟ್ ಲೈನಲ್ಲಿ ಭಾಸ್ಕರನ ಅನುಗ್ರಹವೇ ನೂತನ ಸತ್ವ. ಆ ಬೆಳಕು ಬರೋದೇ ನ್ಯೂನೆಸ್. ಆ ನ್ಯೂನೆಸ್ಸು ಎಲ್ಲರೂ ಇಲ್ಲದೇ ಇದ್ದರೆ ಏನು ಪ್ರಯೋಜನ ಲೈಫ್ನಲ್ಲಿ?
ದಟ್ ಈಸ್ ಮೈ ಫೇವ್ರಿಟ್.